ವಿ ರೀಚ್ ಯೂಟ್ಯೂಬ್ ಚಾನೆಲಿಗೆ ನಿಮಗೆಲ್ರಿಗೂ ಸ್ವಾಗತ. ಈ ಚಾನೆಲಲ್ಲಿ ಪ್ರೊಫೆಷ್ನಲ್ ಕೋರ್ಸ್ಗಳಾದ ಚಾರ್ಟರ್ಡ್ ಅಕೌಂಟೆನ್ಸಿ, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮತ್ತು ಕಂಪನಿ ಸೆಕ್ರೆಟರಿ ಕೋರ್ಸ್ಗಳ ಬಗ್ಗೆ ಅಪ್ಡೇಟ್ ಮತ್ತು ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೇವೆ. ಸೊ ಇದರ ಸದುಪಯೋಗವನ್ನು ಪಡಿಸೋದಕ್ಕೋಸ್ಕರ ನೀವು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ಥರ ಈ ವಿ ರೀಚ್ ಅಕಾಡೆಮಿ ಏನಿದೆ, ಇದು ಉಡುಪಿಯಲ್ಲಿ ಕಾರ್ಯಾಚರಿಸ್ತಿರುವಂಥ ಅಕಾಡೆಮಿ. ಕಳೆದ 9 ವರ್ಷಗಳಿಂದ CA, CS, CMA ಈ 3 ಕೋರ್ಸಸ್ಗಳಿಗೆ ಫೇಸ್ ಟು ಫೇಸ್ ಅಥವಾ ಆಫ್ಲೈನ್ ಮಾದರಿಯಲ್ಲಿ ಕ್ಲಾಸಸ್ಸನ್ನು ನಡೆಸ್ತಾ ಇರುವಂಥ ಸಂಸ್ಥೆ. ಮುಂದಿನ ದಿನಗಳಲ್ಲಿ ನಾವು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಬರಲಿಕ್ಕಿದ್ದೇವೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಸ್ಕ್ರೋಲ್ ಆಗ್ತಿರುವಂತಹ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಾಗುವುದು. ವಿದ್ಯಾರ್ಥಿಗಳೇ, ಸುಮಾರಷ್ಟು ವಿಡಿಯೋಗಳನ್ನು ನಾವು ಮಾಡಿ ಆಯಿತು. CA ಕೋರ್ಸ್ನ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ, ಕಂಪನಿ ಸೆಕ್ರೆಟರಿ ಕೋರ್ಸ್ನ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ. ಸೊ ಇವತ್ತು ನಾನು ಮತ್ತೊಂದು ಪ್ರೊಫೆಷ್ನಲ್ ಕೋರ್ಸ್ ಆದ CMA, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಬಗ್ಗೆ ಮಾಹಿತಿ ಕೊಡಲಿಕ್ಕಿದ್ದೇನೆ. ಸೊ ಈ ವಿಡಿಯೋದಲ್ಲಿ ನಾನು CMA ಕೋರ್ಸ್ನ ಬಗ್ಗೆ ಮಾಹಿತಿ, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕೋರ್ಸ್. ಸೊ ಇದು ಮತ್ತೊಂದು ಪ್ರೊಫೆಷನಲ್ ಕೋರ್ಸ್ ನಮ್ಮ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ. ಹೇಗೆ CA ಇದೆಯೋ, ಹೇಗೆ CS ಇದೆಯೋ, ಅದೇ ಥರ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಕೂಡ. ಸೊ ಈ CMA ಕ್ವಾಲಿಫಿಕೇಷನ್ ಏನಿದೆ, ಈ CMA ಕ್ವಾಲಿಫಿಕೇಷನನ್ನು ಕೊಡುವಂಥ ಸಂಸ್ಥೆ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂತ. ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಸೊ ಇದು ಏನಿದು ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿದರೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳಿದರೆ ಅಂತ. ಯಾಕಂತ ಹೇಳಿದರೆ ಈ ಅಕೌಂಟಿಂಗ್ ಎನ್ನುವಂತಹ ಸಬ್ಜೆಕ್ಟ್ ಏನಿದೆ ಅದು 3 ಕ್ಲಾಸಿಫಿಕೇಷನ್ಸ್ ಇದೆ ಅಕೌಂಟಿಂಗಲ್ಲಿ. ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳಿ ಒಂದು ಬರ್ತದೆ, ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿ ಒಂದು ಬರ್ತದೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳಿ ಬರ್ತದೆ. ಸೊ ಈ ಕಾಸ್ಟ್ ಅಕೌಂಟಿಂಗ್ ಏನಂತ ಹೇಳಿದರೆ, ಈ ಕಾಸ್ಟಿನ ಮೇಲೆ ನಿಯಂತ್ರಣ, ವೆಚ್ಚದ ಮೇಲೆ ನಿಯಂತ್ರಣ. ಅಂದರೆ ಹೇಗೆ ನಾವು ಒಂದು ಸಂಸ್ಥೆಯಲ್ಲಿ ಎಫಿಷಿಯನ್ಸಿಯನ್ನು ಹೇಗೆ ಸಾಧಿಸುವಂಥದ್ದು, ನಾವು ಯಾವ ಥರ ಒಂದು ವೆಚ್ಚವನ್ನು ನಾವು ನಿರ್ವಹಣೆ ಮಾಡ್ಬೋದು. ಸೊ ಇದರ ಬಗ್ಗೆ ಇರುವಂಥ ಒಂದು ಅಕೌಂಟಿಂಗ್ ಯಾವುದಂತ ಹೇಳಿದರೆ ಕಾಸ್ಟ್ ಅಕೌಂಟಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಏನಂತ ಹೇಳಿದರೆ, ಈ ಮ್ಯಾನೇಜ್ಮೆಂಟ್ ಏನಿದೆ ಕೆಲವೊಂದಷ್ಟು ನಿರ್ಧಾರಗಳನ್ನು ತಗೊಳ್ಬೇಕಾಗ್ತದೆ. ಸೊ ಈ ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ಅಲ್ಲಿ ಯೂಸ್ ಆಗುವಂಥ ಒಂದು ಅಕೌಂಟಿಂಗ್ ಇದೆ, ಅದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಈಗ ಉದಾಹರಣೆಗೆ, ಹೊಸ ಫ್ಯಾಕ್ಟ್ರಿಯನ್ನು ಮಾಡಬೇಕಾ ಬೇಡವಾ, ಹೊಸ ಮಾರ್ಕೆಟಿಗೆ ನಮ್ಮ ಗೂಡ್ಸನ್ನು ಬಿಡಬೇಕಾ ಬೇಡವಾ, ನಮ್ಮ ಪ್ರಾಡಕ್ಟ್ ಎಕ್ಸ್ಪಾನ್ಷನ್ ಮಾಡಬೇಕಾ ಬೇಡವಾ, ಸಾಲ ತಗೊಳ್ಳೋದಾದರೆ ನಾವು ದೇಶದೊಳಗಡೆ ಸಾಲ ತಗೊಳ್ಬೇಕಾ ಅಥವಾ ಹೊರ ದೇಶದಿಂದ ಸಾಲ ತಗೊಳ್ಬೇಕಾ. ಸೊ ಈ ಎಲ್ಲ ನಿರ್ಧಾರಕ್ಕೆ ಪೂರಕವಾಗಿ ಒಂದು ಹೆಲ್ಪ್ ಮಾಡುವಂಥ ಅಕೌಂಟಿಂಗ್ ಯಾವುದಾದ್ರಿದ್ದರೆ ಅದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಈ 2 ಅಕೌಂಟಿಂಗಲ್ಲೂ ಎಕ್ಸ್ಪರ್ಟ್ ಆಗಿರುವಂಥ ಒಬ್ಬ ಪರ್ಸನ್ ಯಾರು ಅಂತ ಹೇಳಿದರೆ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಸೊ ಹಾಗಾದರೆ ಈ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಏನಿದೆ, ಸೊ ಇದನ್ನು ಕೊಡುವಂಥ ಸಂಸ್ಥೆಯ ಬಗ್ಗೆ ಹೇಳುವುದಾದರೆ, ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದ ಬಗ್ಗೆ ಹೇಳುವುದಾದರೆ, ಸೊ ಇದು ಸಂಸ್ಥೆ ಪಾರ್ಲಿಮೆಂಟಿನ ಆ್ಯಕ್ಟಿನ ಮುಖಾಂತರ ಪ್ರಾರಂಭಿಸಲ್ಪಟ್ಟಿರುವಂಥ ಸಂಸ್ಥೆ. ಸೊ ಈ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಏನಿದೆ, ಸೊ ಈ ಇನ್ಸ್ಟಿಟ್ಯೂಟ್ ಸ್ಥಾಪನೆಯಾದದ್ದು ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟೆಂಟ್ಸ್ ಆ್ಯಕ್ಟ್ 1959. ಅಂದರೆ ಈ ಕ್ವಾಲಿಫಿಕೇಷನನ್ನು ನಾವು ಇವತ್ತು ಏನು CMA ಅಂಥೇಳಿ ಕರಿತಿದ್ವ, ಸೊ ಅದನ್ನು ಪ್ರೀವಿಯಸ್ಲಿ ICWA ಅಂಥೇಳಿ ಕರಿತಾ ಇದ್ದರು. ICWA ಅಂತ ಹೇಳಿದರೆ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟೆಂಟ್ಸ್ ಅಂತ. ಈಗ ಅದರ ಹೆಸರು ಚೇಂಜ್ ಆಗಿ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂಥೇಳಿ ನಾವು ಕರಿತೇವೆ. ಸರಿ, ಈ
CMA ಕೋರ್ಸ್ ಮಾಡಿದರೆ ಇರುವಂತಹ ಅಪೋರ್ಚುನಿಟೀಸ್ ಏನು ಅಂತ, CMA ಕೋರ್ಸಿಗೆ ಏನು ಅವಕಾಶಗಳಿವೆ ಅಂತ. ಸೊ CMA ಕೋರ್ಸಿಗೆ ಹೇಗೆ CA ಮಾಡಿದವರಿಗೆ ಏನು ಅವಕಾಶ ಇದೆ, CS ಮಾಡಿದವರಿಗೆ ಏನು ಅವಕಾಶ ಇದೆ, ಅದೇ ಥರ CMA ಆದವರಿಗೂ ಕೂಡ 2 ಥರದ ಅವಕಾಶಗಳಿವೆ. ಒಂದು ಎಂಪ್ಲಾಯ್ಮೆಂಟ್, ಮತ್ತೊಂದು CMA ಆದವರು ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಹೇಗೆ CA ಪ್ರಾಕ್ಟೀಸ್ ಮಾಡ್ತಾನೆ, CS ಪ್ರಾಕ್ಟೀಸ್ ಮಾಡ್ತಾನೆ, ಅದೇ ಥರ ಒಬ್ಬ CMA ಆದವ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಹಾಗಾದರೆ ಎಂಪ್ಲಾಯ್ಮೆಂಟಲ್ಲಿ ಏನು ಅವಕಾಶ ಇರುವಂಥದ್ದು CMA ಆದವರಿಗೆ? ಸೊ ಇವತ್ತು ಫೈನಾನ್ಸಿಗೆ ಸಂಬಂಧಪಟ್ಟ ಯಾವುದೇ ಒಂದು ಜಾಬ್ ಇರಲಿ, ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ಒಂದು ಜಾಬ್ ಪ್ರೊಫೈಲ್ ಇರಲಿ, ಡೆಫಿನೆಟ್ಲಿ ಕಂಪನಿಯವರು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಅಥವಾ ಕ್ವಾಲಿಫಿಕೇಷನ್ನ ಬಗ್ಗೆ ಅವರು ಮೆನ್ಷನ್ ಮಾಡಬೇಕಾದ್ರೆ ಐದರ್ CA ಅಥವಾ CMA ಆಗಿರಬೇಕು ಅಂಥೇಳಿ ಮೆನ್ಷನ್ ಮಾಡ್ತಾರೆ. ಅಂದರೆ ಈ ಎಂಪ್ಲಾಯ್ಮೆಂಟಿನ ಒಂದು ವಿಷಯಕ್ಕೆ ಬಂದಾಗ ಸೊ ಈ CA ಮತ್ತು CMA ಆದವರನ್ನು ಈಕ್ವಲ್ ಆಗಿ ಇವತ್ತು ಕಾರ್ಪೊರೇಟ್ ವರ್ಲ್ಡ್ ಕನ್ಸಿಡರ್ ಮಾಡ್ತಾ ಇದೆ. ಸೊ ಒಳ್ಳೆ ಸ್ಕೋಪ್ ಇದೆ ಎಂಪ್ಲಾಯ್ಮೆಂಟ್ ಕ್ಷೇತ್ರದಲ್ಲಿ. ಅದೇ ಥರ ಇವತ್ತು ಕೆಲವೊಂದು ಕಂಪನಿಗಳಿಗೆ ಕಾಸ್ಟ್ ರೆಕಾರ್ಡ್ಸನ್ನು ಕಂಪಲ್ಸರಿಯಾಗಿ ಮೇಂಟೈನ್ ಮಾಡಲೇಬೇಕು ಎನ್ನುವಂಥ ಒಂದು ಕಂಪನೀಸ್ ಆ್ಯಕ್ಟಲ್ಲಿ ಪ್ರೊವಿಷನ್ ಇದೆ. ಕಂಪನೀಸ್ ಆ್ಯಕ್ಟ್ನ ಪ್ರೊವಿಷನ್ನ ಪ್ರಕಾರ ಒಂದಷ್ಟು ಕಂಪನಿಗಳು ಕಾಸ್ಟಿಂಗ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬೇಕು. ಅಂದರೆ ಅವರು ಸಂಸ್ಥೆಯಲ್ಲಿ ಖರ್ಚು ಮಾಡುತ್ತಿರುವಂತಹ ವೆಚ್ಚದ ಬಗ್ಗೆ ಒಂದು ಲೆಕ್ಕ ಇಡಬೇಕಾಗ್ತದೆ. ಸೊ ಹಾಗಾದರೆ ಕಾಸ್ಟಿಂಗ್ ರೆಕಾರ್ಡ್ಸ್ ಮೇಂಟೈನ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ಅಲ್ಲಿ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆದವ ಬೇಕೇ ಬೇಕು. ಹಾಗಾದರೆ ಯಾವುದೆಲ್ಲ ಇಂಡಸ್ಟ್ರೀಸಿಗೆ ಕಾಸ್ಟಿಂಗ್ ರೆಕಾರ್ಡ್ಸನ್ನು ಮೇಂಟೈನ್ ಮಾಡುವ ಒಂದು ಕಂಪಲ್ಸರಿ ಪ್ರೊವಿಷನ್ ಇದೆ ಅಂತ? ಈಗ ಶುಗರ್ ಫ್ಯಾಕ್ಟ್ರಿಗಿದೆ, ಸಿಮೆಂಟ್ ಇಂಡಸ್ಟ್ರೀಸಿಗಿದೆ, ಆಟೋಮೊಬೈಲಿಗಿದೆ. ಅದೇ ಥರ ಈ ದೊಡ್ಡ ಮಟ್ಟದಲ್ಲಿ ಏನು ಫ್ಯಾಕ್ಟ್ರಿ ನಡೀತದೆ, ಸೊ ಅಲ್ಲಿ ಎಲ್ಲ ಕಾಸ್ಟ್ ಅಕೌಂಟೆಂಟ್ ಅಥವಾ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟನ್ನು ಅಪಾಯಿಂಟ್ ಮಾಡಲೇಬೇಕು. ಇವತ್ತು ನೀವು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂದರೆ ಈ ಗೌರ್ಮೆಂಟ್ ಕಂಪನೀಸ್ ಅಂಥೇಳಿ ನಾವು ಏನು ಹೇಳ್ತೇವೆ, ಆ ಗೌರ್ಮೆಂಟ್ ಕಂಪನೀಸಲ್ಲಿ ಹೈಯೆಸ್ಟ್ ಎಂಪ್ಲಾಯ್ಮೆಂಟಲ್ಲಿ ಈ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಎಂಪ್ಲಾಯ್ಮೆಂಟಲ್ಲಿ ಹೈಯೆಸ್ಟ್ ಇರುವವರು ಈ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಸೊ ಒಳ್ಳೆ ಅವಕಾಶ ಎಂಪ್ಲಾಯ್ಮೆಂಟ್ ಕ್ಷೇತ್ರದಲ್ಲೂ ಇದೆ. ಎಂಪ್ಲಾಯ್ಮೆಂಟ್ ಕ್ಷೇತ್ರದಲ್ಲಿ ಸೊ ಈ CMA ಕ್ವಾಲಿಫಿಕೇಷನ್ ಏನಿದೆ ಅದು CA ಎಟ್ ಪಾರ್ ಅಂದರೆ CAಯ ಜೊತೆಗೆ ಸ್ಪರ್ಧೆ ಕೊಡುವಷ್ಟು CMA ಕ್ವಾಲಿಫಿಕೇಷನ್ ನಿಂತಿದೆ. ಅದೇ ಥರ ಒಬ್ಬ CMA ಆದವ ಅವನ ಸ್ವಂತ ಪ್ರಾಕ್ಟೀಸ್ ಮಾಡ್ಬೋದು. ಸ್ವಂತ ಪ್ರಾಕ್ಟೀಸ್ ಮಾಡಿದರೆ ಏನು ಅವಕಾಶಗಳಿವೆ ಅಂತ, ಕಂಪನಿಗಳಿಗೆ ಕಾಸ್ಟ್ ಆಡಿಟ್ ಅಂಥೇಳಿ ಅಪ್ಲೈ ಆಗ್ತದೆ. ಆ ಕಾಸ್ಟ್ ಆಡಿಟನ್ನು ಮಾಡಬೇಕಾದ ಒಬ್ಬ ಪ್ರಾಕ್ಟೀಸ್ ಮಾಡುವಂಥ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಸೊ ಜಸ್ಟ್ ಕಾಸ್ಟ್ ಆಡಿಟ್ ಮಾತ್ರ ಅಲ್ಲ, ಒಬ್ಬ CMA ಆದವ ನಿಮ್ಮ GSTಯಲ್ಲೂ ಪ್ರಾಕ್ಟೀಸ್ ಮಾಡ್ಬೋದು, ಇನ್ಕಮ್ ಟ್ಯಾಕ್ಸ್ ಲಾದಲ್ಲೂ ಪ್ರಾಕ್ಟೀಸ್ ಮಾಡ್ಬೋದು. ಅದೇ ರೀತಿ ಬೇರೆ ಬೇರೆ ಅಂದರೆ ಆಲ್ಮೋಸ್ಟ್ ನಮ್ಮ ಚಾರ್ಟೆಡ್ ಅಕೌಂಟೆಂಟ್ನವರು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನೆಲ್ಲ ವರ್ಕ್ ಮಾಡ್ತಾರೆ ಆ ಎಲ್ಲ ಒಂದು ಕೆಲಸವನ್ನು ಒಬ್ಬ CMA ಆದವ ಇವತ್ತು ಮಾಡಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಎಂಪ್ಲಾಯ್ಮೆಂಟ್ ಇರ್ಬೋದು, ಪ್ರಾಕ್ಟೀಸ್ ಇರ್ಬೋದು. ಸೊ ಸಾಕಷ್ಟು ಅವಕಾಶಗಳಿರುವಂಥ ಒಂದು ಕೋರ್ಸ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಸೊ ಹಾಗಾದರೆ ಈ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕೋರ್ಸನ್ನು ಮಾಡುವಂಥದ್ದು ಹೇಗೆ ಅಂತ. ಸೊ ಈ ಕೋರ್ಸನ್ನು ಮಾಡಬೇಕಾದ್ರೆ CMA ಇನ್ಸ್ಟಿಟ್ಯೂಟ್ ಕಂಡಕ್ಟ್ ಮಾಡುವಂತಹ 3 ಹಂತದ ಪರೀಕ್ಷೆಯನ್ನು ನೀವು ಕಂಪ್ಲೀಟ್ ಮಾಡಬೇಕು. ಸೊ 3 ಹಂತದ ಪರೀಕ್ಷೆ ಯಾವುದು ಅಂತ, ಒಂದು CMA ಫೌಂಡೇಶನ್, ಮೊದಲನೇ ಹಂತ CMA ಫೌಂಡೇಶನ್. CMA ಫೌಂಡೇಶನ್ ಆದ ನಂತರ ಎರಡನೇ ಹಂತ CMA ಇಂಟರ್ಮೀಡಿಯೇಟ್, ಅದಾದ ನಂತರ CMA ಫೈನಲ್. ಸೊ ಈ 3 ಹಂತದ ಪರೀಕ್ಷೆಯನ್ನು ನೀವು ಕ್ಲಿಯರ್ ಮಾಡಿಕೊಳ್ಬೇಕು. ಹಾಗಾದರೆ ಈ CMA ಕೋರ್ಸಿಗೆ ಜಾಯಿನ್ ಆಗಬೇಕಾದ್ರೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಅಂತ, ಈ CMA ಫೌಂಡೇಶನ್ ಇದೆ ಅಲ್ವಾ, ಈ CMA ಫೌಂಡೇಶನಿಗೆ ನೀವು ಎಂಟ್ರಿ ತೆಕ್ಕೊಳ್ಬೇಕಾದ್ರೆ ನೀವು ಸೆಕೆಂಡ್ PUC ಪಾಸ್ ಆಗಿರಬೇಕು. ಸೆಕೆಂಡ್ PUC ಪಾಸ್ ಆದರೆ ನೀವು CMA ಫೌಂಡೇಶನಿಗೆ ಎಂಟ್ರಿ ತಗೊಳ್ಬೋದು. ಸೆಕೆಂಡ್ PUC ಯಾವುದರಲ್ಲಿ ಪಾಸ್ ಆಗಿರಬೇಕು ಅಂತ,
ಸೊ ನೀವು ಸೈನ್ಸಲ್ಲಿ ಆಗಿರ್ಬೋದು, ಕಾಮರ್ಸಲ್ಲಿ ಆಗಿರ್ಬೋದು, ಆರ್ಟ್ಸಲ್ಲಿ ಆಗಿರ್ಬೋದು, ಸೊ ಯಾವುದೇ ಸ್ಟ್ರೀಮಲ್ಲೂ ನೀವು ಕ್ವಾಲಿಫೈ ಆದರೆ ಸೆಕೆಂಡ್ ಪಿ ಯು ಸಿ ನೀವು CMA ಫೌಂಡೇಶನ್ಗೆ ಜಾಯ್ನ್ ಆಗ್ಬೋದು. ಈಗ CMA ಫೌಂಡೇಶನ್ ಪಾಸ್ ಆದ್ರಿ, CMA ಫೌಂಡೇಶನ್ ಪಾಸ್ ಆದ ನಂತರ ಮುಂದಿನ ಹಂತ ಏನು ಅಂತ. ಸೊ ಮುಂದಿನ ಹಂತ ಬರುವಂಥದ್ದು CMA ಇಂಟರ್ಮೀಡಿಯೇಟ್ ಅಂಥೇಳಿ. ಸೊ ಈ CMA ಇಂಟರ್ಮೀಡಿಯೇಟಲ್ಲಿ ಕೂಡ 2 ಗ್ರೂಪಲ್ಲಿ ಸಬ್ಜೆಕ್ಟ್ಸ್ ಡಿವೈಡ್ ಆಗಿದೆ. ಆ 2 ಗ್ರೂಪಿನ ಪರೀಕ್ಷೆಯನ್ನು ಬರೆದು ಕ್ಲಿಯರ್ ಆದ ನಂತರ ಮುಂದೆ ಇನ್ಸ್ಟಿಟ್ಯೂಟ್ ಪ್ರಿಸ್ಕ್ರೈಬ್ ಮಾಡಿರುವಂಥ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡಬೇಕು. ಸೊ ಈಗ CMA ಇನ್ಸ್ಟಿಟ್ಯೂಟ್ 15 ಮಂತ್ಸ್ ಟ್ರೈನಿಂಗನ್ನು ಪ್ರಿಸ್ಕ್ರೈಬ್ ಮಾಡಿದೆ. ಸೊ ಈ 15 ಮಂತ್ಸ್ ಟ್ರೈನಿಂಗನ್ನು ಮುಗಿಸಿ ನೀವು CMA ಫೈನಲ್ ಎಕ್ಸಾಮ್ ಅಪಿಯರ್ ಆಗಬೇಕು. ಸೊ ಈ CMA ಫೈನಲ್ ಎಕ್ಸಾಮ್ ಅಪಿಯರ್ ಆಗಿ ನೀವು ಕ್ಲಿಯರ್ ಆದರೆ ಆವಾಗ ನಿಮಗೆ CMA ಕ್ವಾಲಿಫಿಕೇಷನ್ ಸಿಗ್ತದೆ. ಮತ್ತು ಈ ಕೋರ್ಸಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ಹಲವಾರು ಅವಕಾಶಗಳು CMA ಆದವರಿಗಿದೆ. ಸೊ ಹಾಗಾಗಿ ಈ ಕೋರ್ಸ್ ಮಾಡಬೇಕಾದ್ರೂ ಆಗುವಂಥ ಖರ್ಚು ಕೂಡ ಅಷ್ಟೇನು ದೊಡ್ಡ ಮೊತ್ತ ಏನು ಖರ್ಚಾಗೋದಿಲ್ಲ. ಸೊ ಇನ್ಸ್ಟಿಟ್ಯೂಟ್ನ ಫೀಸ್ ನಾವು ಕನ್ಸಿಡರ್ ಮಾಡಿದರೆ, CMA ಇನ್ಸ್ಟಿಟ್ಯೂಟ್ನ ಫೀಸ್ ಕನ್ಸಿಡರ್ ಮಾಡಿದರೆ ಓವರಾಲ್ ಒಂದು 50,000 to 60,000 ರೂಪಾಯಿ ಒಳಗಡೆ, ಅದು ಕೂಡ ಒಂದೇ ಹಂತದಲ್ಲಿ ಅಲ್ಲ. CMA ಫೌಂಡೇಶನಲ್ಲಿ ಸ್ವಲ್ಪ, CMA ಇಂಟರ್ಮೀಡಿಯೇಟಲ್ಲಿ ಸ್ವಲ್ಪ, ಮತ್ತು CMA ಫೈನಲಲ್ಲಿ ಸ್ವಲ್ಪ. ಅದೇ ರೀತಿ 15 ಮಂತ್ಸ್ ಟ್ರೈನಿಂಗ್ನ ಟೈಮಲ್ಲಿ ಸ್ಟೈಫಂಡನ್ನು ಕೂಡ ಕೊಡ್ತಾರೆ. ಮತ್ತು ಸುಮಾರಷ್ಟು ಜನರು ಇವತ್ತು ಉದ್ಯೋಗದ ಜೊತೆಗೆ ಈ ಕೋರ್ಸ್ಗಳನ್ನು ಕೂಡ ಮಾಡ್ತಿದ್ದಾರೆ, CMA ಕೋರ್ಸನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತೇಳಿದರೆ CMA ಈಸ್ ಎ ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್. ಸೊ ಈ ಪ್ರೊಫೆಷ್ನಲ್ ಕ್ವಾಲಿಫೈ ಆದವನಿಗೆ ಏನಿರ್ತದೆ ಅಂತ ಹೇಳಿದರೆ, ಅಲ್ಲಿ ಉದ್ಯೋಗದಲ್ಲಿ ಅವನು ಏನು ಉನ್ನತ ಹಂತಕ್ಕೆ ಏರಲಿಕ್ಕೂ ಕೂಡ ಸಹಾಯ ಆಗ್ತದೆ. ಅದು ಬೇಡ, ಉದ್ಯೋಗ ಬಿಟ್ಟು ಸ್ವಂತ ಪ್ರಾಕ್ಟೀಸ್ ಮಾಡ್ತೇನೆ ಅಂತ ಹೇಳಿದ್ರು ಅದಕ್ಕೂ ಕೂಡ CMA ಅವಕಾಶ ಮಾಡಿ ಕೊಡ್ತದೆ. ಸೊ ಹಾಗಾದರೆ ಈ ವಿಪುಲ ಅವಕಾಶಗಳಿರುವಂಥ ಕೋರ್ಸನ್ನು ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಇದು CMA ಬಗ್ಗೆ ನಾನು ಬ್ರೀಫಾಗಿ ಕೊಟ್ಟಿರುವಂಥ ಐಡಿಯಾ. ಮುಂದಿನ ವೀಡಿಯೋಸಲ್ಲಿ ನಾನು CMA ಫೌಂಡೇಶನ್, CMA ಇಂಟರ್ಮೀಡಿಯೇಟ್, CMA ಫೈನಲ್ನ ಬಗ್ಗೆ ಸಪ್ರೇಟಾಗಿ ನಾನು ವಿಡಿಯೋ ಮಾಡಲಿಕ್ಕಿದ್ದೇನೆ. ಸೊ ಹಾಗಾಗಿ ಆ ಅಪ್ಡೇಟ್ಸನ್ನು ಪಡಿಬೇಕಾದರೆ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ, ಅದೇ ರೀತಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಈ ವಿಡಿಯೋದಲ್ಲಿ ಸ್ಕ್ರೋಲ್ ಆಗ್ತಿರುವಂತಹ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವತ್ತಿಗೆ ಈ ವಿಡಿಯೋವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.